ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಪ್ರಫುಲ್ ಪ್ರಯಾಗ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಉತ್ತರ ಕರ್ನಾಟಕದ ಒಬ್ಬ ಕುರಿಗಾಯಿ ಸಾಮಾನ್ಯ ಮನುಷ್ಯ ಬಾಳು ಮಾಮ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿ ದೈವ ಸ್ವರೂಪ ಹೊಂದಿದಂತಹ ವಿಷಯದ ಬಗ್ಗೆ ನಿಮಗೆಲ್ಲರಿಗೂ ಹೇಳುತ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಪ್ಲೀಸ್. ಪಶುಪಾಲನೆ ಮಹತ್ವ ಕಳೆದುಕೊಳ್ಳುತ್ತಿರುವ ಇಂದಿನ ದಿನಗಳಲ್ಲಿ ಕುರಿ ಕಾಯುವ ವೃತ್ತಿಯಿಂದ ಜನರ ಮನಗಳಲ್ಲಿ ನೆಲೆಸಿ ದೈವಕ್ಕೇರಿದ ಅಪರೂಪದ ವ್ಯಕ್ತಿ ಶ್ರೀ ಬಾಳುಮಾಮ ಎಂದು ಹೇಳಬಹುದು. ಬಾಳುಮಾಮ ಅವರನ್ನು ಜನರು ನಡೆದಾಡುವ ದೇವರು, ಪವಾಡ ಪುರುಷ ಎಂದು ಭಾವಿಸಿದ್ದರು. ಅವರ ಪೂರ್ವಜರು ಬಾಣನಿಂಬರ್ಗಿಯ ದೇಶಗತ್ತಿ ಮನೆತನಕ್ಕೆ ಸೇರಿದವರು. ಸುಮಾರು 12ನೇ ಶತಮಾನದಲ್ಲಿ ತಮ್ಮ ನೆಲೆಯಿಂದ ಹೊರಟು ವಿಜಾಪುರ ನಗರದ ಹೊರವಲಯದ ತೊರವಿ ಗ್ರಾಮಕ್ಕೆ ಬಂದು ನೆಲೆಸಿದರು. ಸ್ನೇಹಿತರೆ, ತೊರವಿಯಲ್ಲಿ ಕೆಲವು ವರ್ಷ ಗ್ರಾಮದ ಆಡಳಿತ ನಡೆಸಿದರು. ಇದರಲ್ಲಿಯ ಒಂದೆರಡು ಕುಟುಂಬಗಳು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅರಬಾವಿಗೆ ಬಂದು ನೆಲೆಸಿದರು. ಈ ಗ್ರಾಮದಲ್ಲಿರುವ ಪ್ರಸಿದ್ಧ ಹನುಮಂತ ದೇವರ ಪೂಜಾರಿಗೆ ಅವರ ಕುಟುಂಬಕ್ಕೆ ಬಳುವಳಿಯಾಗಿ ದೊರೆಯಿತು. ನಂತರ ಕೆಲವು ವರ್ಷಗಳ ನಂತರ ಈ ಪೂಜಾರಿಕೆಯನ್ನು ತಮ್ಮ ಸೋದರ ಸಂಬಂಧಿ ಕುರಿಗಾರನಿಗೆ ಒಪ್ಪಿಸಿ ಸುಮಾರು 17ನೇ ಶತಮಾನದಲ್ಲಿ ಹೊತ್ತಿಗೆ ಚಿಕ್ಕೋಡಿ ತಾಲೂಕಿನ ಅಂಕೋಳ ಗ್ರಾಮಕ್ಕೆ ಬಂದು ನೆಲೆಸಿದರು. ಸ್ನೇಹಿತರೆ, ಅಲ್ಲಿನ ಅವರ ಮನೆತನಕ್ಕೆ ಅರಬಾವಿ ಹಾಗೂ ಅರಬಾಳ್ ಎಂಬ ಅಡ್ಡ ಹೆಸರುಗಳು ಪ್ರಾಪ್ತಿಯಾಗುತ್ತದೆ. ಇವರ ಬೆಡಗು ಹೊನ್ನ ಬಣ್ಣಣ್ಣವರ್. ಇವರ ಮನೆ ದೇವರು ರಾಯಬಾಗ ತಾಲೂಕಿನ ಚಿಂಚಲಿ ಮಾಯಕ್ಕ. ಬಾಳುಮಾಮನ ತಂದೆ ಮಾಯಪ್ಪ, ತಾಯಿ ಸತ್ಯವ್ವ. ಬಾಳುಮಾಮರವರು 1892ರ ಅಕ್ಟೋಬರ್ 3ರ ಸೋಮವಾರ ದಿನದಂದು ಜನ್ಮವಾಗುತ್ತದೆ. ಇವರ ಜನ್ಮನಾಮ ಸಾರಾಪತಿ. ನಂತರ ಮನೆಯವರು ಬಾಳಪ್ಪ ಎಂದು ಕರೆಯತೊಡಗಿದರು. ಬಾಲಕ ಆರೋಗ್ಯವಂತನಾಗಿದ್ದು ಎತ್ತರದ ಕಟ್ಟುಮಸ್ತಾಗಿದ್ದನು. ಆದರೂ ಮಂದಮತಿಯಾಗಿದ್ದನು. ಎಲ್ಲರೂ ಆತನನ್ನು ಹುಚ್ಚ ಬಾಳು ಎಂದು ಹೀಯಾಳಿಸುತ್ತಿದ್ದರು. ಮಗು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ಆದರೂ ಅವನಲ್ಲಿ ಯಾವುದೂ ದುಷ್ಟಗುಣಗಳಾಗಲಿ ದುಷ್ಟ ವಿಚಾರಗಳಾಗಲಿ ಇರುತ್ತಿರಲಿಲ್ಲ. ಹುಚ್ಚನಂತೆ ಹಿಂದೆ ಮುಂದೆ ಜಿಗಿಯುತ್ತಾ ಅರ್ಧ ಕಿಮಿವರೆಗೆ ಹೋಗಿ ಹಾಗೇ ಹಿಂದಿರುಗಿ ಬರುತ್ತಿದ್ದನು. ಇದು ಅವನ ದಿನನಿತ್ಯದ ಆಟವಾಗಿತ್ತು. ಕೆಲವರು ಇವನಿಗೆ ಹುಚ್ಚು ಹಿಡಿದಿದೆ ಎಂದು, ಇನ್ನು ಕೆಲವರು ಇವನಿಗೆ ದೆವ್ವ ಬಡಿದಿದೆ ಎಂದು ಹೇಳುತ್ತಿದ್ದರು. ಆದ್ದರಿಂದ ಅವನ ತಂದೆ ತಾಯಿ ದೆವ್ವ ಬಿಡಿಸುವ ಎಲ್ಲ ಪ್ರಯತ್ನ ಮಾಡಿದರು. ಆದರೆ ಅವನು ಮಾತ್ರ ಸುಧಾರಿಸಲಿಲ್ಲ. ಮುಂದೆ ಬಾಳಪ್ಪನನ್ನು ಅಕ್ಕೋಳ ಗ್ರಾಮದ ವ್ಯಾಪಾರಿಯ ಮನೆಯಲ್ಲಿ ದನ ಕಾಯುವ ಜೀತಕ್ಕೆ ಇಟ್ಟರು. ಜೀತಕ್ಕೆಂದು ಮನೆಯಲ್ಲಿ ದನಗಳು ಕಟ್ಟುವ ಕೊಟ್ಟಿಗೆಯಲ್ಲಿ ಮಲಗಲು ಒಂದು ಕೌದಿ, ಊಟಕ್ಕಾಗಿ ಒಂದು ಸಣ್ಣ ತೂತು ಬಿಟ್ಟ ತಾಟು ಒಡಕು ತಂಬಿಗೆ ನೀಡಲಾಗಿತ್ತು. ಅವುಗಳನ್ನು ಜೋಪಾನವಾಗಿ ಒಂದು ಮಾಡಿನಲ್ಲಿ ಇಟ್ಟುಕೊಳ್ಳುತ್ತಿದ್ದನು ಬಾಳುಮಾಮ. ಒಂದು ದಿನ ರಾತ್ರಿ ಇದ್ದಕ್ಕಿದ್ದಂತೆ ಕೊಟ್ಟಿಗೆಯಲ್ಲಿ ಬೆಳಕು ಕಾಣಿಸಿಕೊಳ್ಳುತ್ತದೆ. ಅದೇಕೋ ವ್ಯಾಪಾರ ತಾಯಿಗೆ ನಿದ್ದೆ ಬರಲಿಲ್ಲ. ಹೊರಗೆ ಬಂದು ಪ್ರಕಾಶ ಬಂದ ಕಡೆಗೆ ನೋಡುತ್ತಿದ್ದಾಗ ಕೊಟ್ಟಿಗೆಯಿಂದ ಬರುತ್ತಿರುವುದು ಕಂಡು ಅವಳು ಅಲ್ಲಿಗೆ ಬರುತ್ತಾಳೆ. ಕೊಟ್ಟಿಗೆ ಮಾಡಿನಲ್ಲಿ ಇಟ್ಟ ತೂತು ಬಿಟ್ಟ ತಾಟಿನಿಂದ ಹೊನ್ನ ಪ್ರಕಾಶವು ಹೊರಸೂಸಿ ಬರುವುದನ್ನು ಕಂಡು ಗಾಬರಿಗೊಳ್ಳುತ್ತಾಳೆ. ಇನ್ನಷ್ಟು ಹತ್ತಿರಕ್ಕೆ ಹೋಗಿ ನೋಡಲಾಗಿ ಈ ಪ್ರಕಾಶದಲ್ಲಿ ಒಂದು ಜೈನ ಬಸದಿ ಕಂಡಂತಾಯಿತು. ಈ ತಾಟಿನಲ್ಲಿ ಏನೋ ಒಂದು ಮಹಿಮೆ ಇದೆಯೆಂದು ಭಾವಿಸಿ ಮರುದಿನ ಆ ತಾಟನ್ನು ದೇವರ ಮನೆಯಲ್ಲಿ ಇಟ್ಟು ಬಾಳುಮಾಮ ಅವರಿಗೆ ಬೇರೊಂದು ತಾಟನ್ನು ನೀಡಿದರು. ಕೆಲವು ದಿನಗಳಲ್ಲಿ ಸೇಠಜಿ ವ್ಯಾಪಾರ ಇದ್ದಕ್ಕಿದ್ದಂತೆ ವೃದ್ಧಿಯಾಗಿ ದೊಡ್ಡ ಶ್ರೀಮಂತನಾದನು. ಇದು ಜೀತದಾಳು ಬಾಳುಗೆ ಕೊಟ್ಟ ತೂತು ಬಿದ್ದ ತಾಟಿನ ಮಹಿಮೆ ಎಂದು ಆ ಕುಟುಂಬ ತಿಳಿಯಿತು.
ತನಗೆ ಬೇರೊಂದು ತಾಟು ನೀಡಿರುವುದನ್ನು ವಿರೋಧಿಸಿ ಜೀತ ಬಿಟ್ಟು ಹೊರಟು ಹೋದನು. ಅಷ್ಟೊತ್ತಿಗೆ ತನ್ನ ಹಿರಿಯ ಅಣ್ಣನ ಮದುವೆ ಆಗಿತ್ತು. ಅವನ ತಂದೆ ಮಾಯಪ್ಪ ಇವನಿಗೆ ಮದುವೆ ಮಾಡುವ ತಯಾರಿಯಲ್ಲಿ ಇದ್ದಾಗ ಬಾಳಪ್ಪ ಅದನ್ನು ವಿರೋಧಿಸಿ ಮದುವೆ ಬೇಡ ಎಂದು ಮುನಿಸಿಕೊಂಡು ಮನೆಯಲ್ಲಿ ಹೇಳದೆ ಹೊರಟು ಹೋದನು. ನಂತರ ಅವನನ್ನು ಹುಡುಕಿ ತಂದು ಮದುವೆ ಮಾಡಿಸಿದರು. ನಂತರ ಅಕ್ಕನ ಮನೆಯಲ್ಲಿ ಕೆಲವೊಂದಷ್ಟು ದಿನ ಇದ್ದನು. ಅಕ್ಕನ ಮಗಳು ಇವನನ್ನು ಮಾಮ ಎಂದು ಕರೆಯುತ್ತಿದ್ದಳು. ಇದರಿಂದ ಬಾಳು ಮಾಮ ಎಂದು ಹೆಸರಿನಿಂದ ಪ್ರಸಿದ್ಧನಾದನು. ಮಾವನ ಕುರಿಗಳೊಂದಿಗೆ ತನ್ನ ಕುರಿಗಳನ್ನು ಕಾಯುತ್ತಿದ್ದನು. ಆಗ ಬಾಳು ಮಾಮನಿಗೆ 32 ವರ್ಷಗಳಾಗಿರಬೇಕು. ಹೀಗೆ ಕುರಿಗಳನ್ನು ಕಾಯುತ್ತಾ ಸಂಚರಿಸುವಾಗ ಬಾಳು ಮಾಮರಿಗೆ ಮೋಳೆ ಮಹಾರಾಜರ ದರ್ಶನವಾಯಿತು. ಮೋಳೆ ಮಹಾರಾಜರು ದತ್ತ ಸಂಪ್ರದಾಯದ ನರಸಿಂಹ ಸರಸ್ವತಿಯರ ಪರಂಪರೆ ಸೇರಿದವರು. ನರಸಿಂಹ ಸರಸ್ವತಿ ದತ್ತರ ಪ್ರಸಿದ್ಧ ಮಠವು ಕೊಲ್ಹಾಪುರ ಜಿಲ್ಲೆಯ ಸಿರೋಳ ತಾಲೂಕಿನ ನರಸೋಬಾವಾಡಿಯಲ್ಲಿ, ಇನ್ನೊಂದು ಮಠವು ಗುಲ್ಬರ್ಗಾ ಜಿಲ್ಲೆಯ ಗಂಗಾಪುರದಲ್ಲಿ ಇದ್ದು, ಬಾಳು ಮಾಮರವರು ಮೋಳೆ ಮಹಾರಾಜರಿಂದ ದೀಕ್ಷೆ ಪಡೆದು ಕುರಿ ಕಾಯುತ್ತಾ ಮೋಕ್ಷ ಪಡೆಯಲು ಪ್ರಯತ್ನಿಸಿದರು. ಹೀಗೆ ಕುರಿ ಕಾಯುತ್ತಾ ಒಂದು ದಿನ ಅದಮಾಪುರ ಎಂಬ ಗ್ರಾಮದಲ್ಲಿ ದೇಹ ತ್ಯಾಗ ಮಾಡಿದರು. ಇಂದು ಅವರ ಸಮಾಧಿಯಲ್ಲಿ ಭವ್ಯ ಮಂದಿರ ನಿರ್ಮಾಣವಾಗಿದೆ. ಸ್ನೇಹಿತರೆ, ಬಾಳು ಮಾಮರ ಕುರಿಗಳೆಂದರೆ ದೇವರ ಕುರಿಗಳೆಂದೇ ಕುರುಬರು ಭಾವಿಸುತ್ತಾರೆ. ನೋಡಿ, ಬಾಳು ಮಾಮರ ಕುರಿಗಳ ಹಿಂಡು ಇಂದು ಸುಮಾರು 7,000ಕ್ಕಿಂತಲೂ ಅಧಿಕ ಎನ್ನಬಹುದು. ಇವು ಯಾವುದೇ ಹೊಲದ ಬೆಳೆ ಮೇದರೂ ಅವುಗಳನ್ನು ಯಾರೂ ಹೊಡೆಯುವುದಿಲ್ಲ. ಯಾಕೆಂದರೆ ಈ ಕುರಿಗಳು ಯಾರ ಹೊಲದ ಬೆಳೆ ತಿನ್ನುತ್ತದೆಯೋ ಅವರ ಹೊಲದ ಬೆಳೆ ಫಸಲು ದುಪ್ಪಟ್ಟಾಗುತ್ತದೆ ಎಂದು ಭಾವಿಸುತ್ತಾರೆ. ನೋಡಿ ಸ್ನೇಹಿತರೆ, ಇದು ಬಾಳು ಮಾಮರ ಬಗ್ಗೆ ಇರುವ ಭಕ್ತಿ, ಅವನ ಕುರಿಗಳ ಬಗ್ಗೆ ಇರುವ ಶ್ರದ್ಧಾಭಕ್ತಿ ಎನ್ನಬಹುದು ವೀಕ್ಷಕರೇ. ಮತ್ತು ಬಾಳು ಮಾಮನ ಕುರಿಗಳ ಹಿಂಡು ಕಾಯಲು ಜನರು ನಾ ಮುಂದು ತಾ ಮುಂದು ಎಂದು ಪೈಪೋಟಿ ನಡೆಸುತ್ತಾರೆ. ಹರಕೆ ಹೊತ್ತವರು ಕುರಿ ಕಾಯುವ ಸೇವೆ ಮಾಡಿ ಪುನೀತರಾಗುತ್ತಾರೆ ಎನ್ನಬಹುದು. ಬಾಳು ಮಾಮನ ಕುರಿಗಳ ಹಾಲಿನಲ್ಲಿ ದಿವ್ಯೌಷಧಿ ಇರುವುದರಿಂದ ಆ ಹಿಂಡು ಸಂಚರಿಸುವ ದಾರಿಯಲ್ಲಿ ಜನರು ಹಿಂಡು ಹಿಂಡಾಗಿ ಸೇರಿ ಹಾಲನ್ನು ಪಡೆದುಕೊಳ್ಳಲು ನಿಂತಿರುತ್ತಾರೆ. ಹಾಗೆ ಅದನ್ನು ಔಷಧಿಯಂತೆ ಬಳಸುತ್ತಾರೆ ಎನ್ನಬಹುದು. ಎಲ್ಲ ರೋಗಗಳಿಗೂ ರಾಮಬಾಣದಂತೆ ಬಳಕೆಯಾಗುತ್ತದೆ ಎನ್ನಬಹುದು. ಹೀಗೆ ಒಬ್ಬ ಸಾಮಾನ್ಯ ಕುರಿಗಾಯಿ ಮನುಷ್ಯ ಒಬ್ಬ ಶ್ರೇಷ್ಠ ಸಂತನಾಗಿ, ಪವಾಡ ಪುರುಷನಾಗಿ ಜನರ ಮನಸ್ಸಿನಲ್ಲಿ ಬಾಳು ಮಾಮ ಎಂದೇ ಪ್ರಸಿದ್ಧನಾಗಿದ್ದಾನೆ.